ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಮತ್ತು ವಿವಿಧ ಇಲಾಖೆಗಳ ಸಹಯೋಗದಲ್ಲಿ ಚಿತ್ರದುರ್ಗ ತಾಲೂಕಿನ ಇಂಗಳದಾಳ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ವಿಶೇಷ ಗ್ರಾಮ ಸಭೆ ಆಯೋಜಿಸಲಾಗಿತ್ತು. ಇದೇ ವೇಳೆ ಗಾಂಧಿ ಜಯಂತಿ ಪ್ರಯುಕ್ತ ಗಾಂಧೀಜಿಯವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಲಾಯಿತು. ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ, ಸಿಬ್ಬಂದಿ, ಇಲಾಖೆ ಅಧಿಕಾರಿಗಳು, ಆಶಾ ಕಾರ್ಯಕರ್ತೆಯರು, ಗ್ರಾಮಸ್ಥರು ಉಪಸ್ಥಿತರಿದ್ದರು. ವಿಶೇಷ ಏನಂದ್ರೆ ಕೇಂದ್ರ ಸರ್ಕಾರಕ್ಕೆ ಧರ್ತಿ ಅಬ್ ಜನಜಾತಿಯ ಗ್ರಾಮ ಉತ್ಕರ್ಷ ಅಭಿಯಾನದ ಇಂಗಳದಾಳ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕೆ ಸಿರುವಲ್ಲಪ್ಪ ಆದಿ ಕರ್ಮಯೋಗಿ ಅಭಿಯಾನದಡಿ ಇಂಗಳದಾಳ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ 2 ಗ್ರಾಮಗಳನ್ನು ಆಯ್ಕೆ ಮಾಡಲಾಗಿದೆ. ಈ 2 ಗ್ರಾಮಗಳಿಗೆ ಅವಶ್ಯಕತೆ ಇರುವ ಕಾಮಗಾರಿಗಳನ್ನು ಗುರುತಿಸಿ ಅಂದಾಜು ಪಟ್ಟಿ ತಯಾರಿಸಲಾಗುತ್ತದೆ. ಬಳಿಕ ವಿಶೇಷ ಗ್ರಾಮ ಸಭೆಯಲ್ಲಿ ಅನುಮೋದನೆಗೊಂಡು ಇಲಾಖೆಗೆ ಕಳುಹಿಸಲು ಸರ್ವಾನುಮತದಿಂದ ತೀರ್ಮಾನಿಸಲಾಗಿದೆ ಎಂದರು. ಈ ಸಭೆಯಲ್ಲಿ ವಿಶೇಷ ಗ್ರಾಮ ಸಭೆಯಲ್ಲಿ ಅನುಮೋದನೆಗೊಂಡು ಮತ್ತೆ ಇಲಾಖೆಗೆ ಇದನ್ನವೇ ಕಳಿಸಲು ಸರ್ವಾನುಮತದಿಂದ ಸೂಚಿಸಿದೆ. ಟಿ ವಿದ್ಯಾಶ್ರೀ ವಿಶೇಷ ಗ್ರಾಮ ಸಭೆಯಲ್ಲಿ ಆಯ್ಕೆಯಾಗಿರುವ 2 ಗ್ರಾಮಗಳಲ್ಲಿ ಜನರ ಸಮಸ್ಯೆಗಳನ್ನು ಆಲಿಸಲಾಯಿತು. ನೀರು, ಶಿಕ್ಷಣ, ಆರೋಗ್ಯ, ಸಮುದಾಯ ಭವನ, ಬಸ್ ವ್ಯವಸ್ಥೆ ಸೇರಿದಂತೆ ಇತರೆ ಮೂಲಭೂತ ಸೌಕರ್ಯಗಳ ಪೂರೈಕೆಗೆ ತಂಡ ರಚಿಸಲಾಗಿದೆ ಎಂದರು. ಓಡಾಡಿ ಕಾಮಗಾರಿಗಳನ್ನು ಗುರುತಿಸಿ ಸಂಪನ್ಮೂಲ ನಕ್ಷೆ ಮತ್ತು ಸಾಮಾಜಿಕ ನಕ್ಷೆಯನ್ನು ಮಾಡಿ ಈ ಕಾಮಗಾರಿ ಏನು ಆಯ್ಕೆ ಮಾಡ್ಕೊಂಡು ಬಂದಿದ್ದೀವೋ ಆ ಕಾಮಗಾರಿಗಳನ್ನು ಈ ಗ್ರಾಮ ಸಭೆಯಲ್ಲಿ ಆಯ್ಕೆ ಮಾಡಿಕೊಂಡು ಅನುಮೋದನೆಯನ್ನು ಪಡಿತಾ ಇದ್ದೀವಿ. ದೂರದರ್ಶನದೊಂದಿಗೆ ಜಿಲ್ಲಾ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಅಧಿಕಾರಿ ಎಚ್ ದಿವಾಕರ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಇಂಗಳದಾಳ್ ಹಾಗೂ ಕನ್ನಡಲು ಗ್ರಾಮಗಳನ್ನು ಆಯ್ಕೆ ಮಾಡಲಾಗಿದೆ. ಅತ್ಯಂತ ಹಿಂದುಳಿದ ಬುಡಕಟ್ಟು ಜನಾಂಗದ ಶ್ರೇಯೋಭಿವೃದ್ಧಿ ಹಾಗೂ ಸರ್ವತೋಮುಖ ಅಭಿವೃದ್ಧಿಗಾಗಿ ಪಟ್ಟಿಯ ಮೂಲಕ ಕೇಂದ್ರ ಸರ್ಕಾರಕ್ಕೆ ಕಳುಹಿಸಿ ಅಲ್ಲಿಂದ ಅನುಮೋದನೆ ಪಡೆಯುವುದಾಗಿದೆ ಎಂದು ಹೇಳಿದರು. ಈ ಒಂದು ಗ್ರಾಮಗಳಲ್ಲಿ ಇದರಲ್ಲಿ ಸುಮಾರು 2 ಕೋಟಿ ಅಂದಾಜು 2 ಕೋಟಿ ಅಷ್ಟು ಕಾಮಗಾರಿಗಳನ್ನು ಈ ಒಂದು ಗ್ರಾಮದಲ್ಲಿ ಗುರುತಿಸಿರ್ತಾರೆ. ಹಾಗಾಗಿ ಈ ಒಂದು ವಿಶೇಷ ಸಭೆಯಲ್ಲಿಟ್ಟು ಅನುಮೋದನೆ ಪಡೆದಿರುವುದು ಒಂದು ಖುಷಿಯಾದ ವಿಷಯ. ಆರತಿ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಅಧಿಕಾರಿಗಳ ಮಾರ್ಗದರ್ಶನದಂತೆ ಈ 2 ಗ್ರಾಮಗಳಲ್ಲಿ ಓಡಾಡಿ ಸರ್ವೆ ನಡೆಸಲಾಗಿದ್ದು ಮೂಲಭೂತ ಸಮಸ್ಯೆಗಳ ಪಟ್ಟಿ ಮಾಡಿ ಮೇಲಾಧಿಕಾರಿಗಳಿಗೆ ಒದಗಿಸಲಾಗಿದೆ ಎಂದು ತಿಳಿಸಿದರು. ಇದು ಮಾಡಿ ಅವಾಗ ಇದು ಸಹಯೋಗಿಗಳು ಆಗಿರ್ತಕ್ಕಂಥ ಇವರು ಆದಿ ಕರ್ಮಯೋಗಿ ಸರ್ ಅವರು ಹೇಳಿದ್ರು. ಒಂದು ಆಶಾ ಕಾರ್ಯಕರ್ತೆ ವಿಶಾಲಾಕ್ಷಿ ಆದಿ ಕರ್ಮಯೋಗಿ ಅಭಿಯಾನದಡಿ ಆಯ್ಕೆಯಾಗಿರುವ ಈ 2 ಗ್ರಾಮಗಳ ಜನರನ್ನು ಸಂಪರ್ಕಿಸಿ ಕುಂದುಕೊರತೆ ಪಟ್ಟಿಯನ್ನು ತಯಾರಿಸಿ ಪಟ್ಟಿ ನೀಡಲಾಗಿದೆ. ಕೇಂದ್ರ ಸರ್ಕಾರದಿಂದ ಈಡೇರುವ ವಿಶ್ವಾಸವಿದೆ ಎಂದು ಹೇಳಿದರು. ಅದಕ್ಕೂ ಅರ್ಜಿ ಮಾಡ್ಕೊಟ್ಟಿದ್ದೀವಿ ಸರ್, ಅದನ್ನು ಕೇಳ್ಕೊಂಡಿದ್ದೀವಿ ಸರ್. ಎಲ್ಲ ಒಟ್ಟು ನಮ್ಮ ಗ್ರಾಮದಲ್ಲಿ ಏನೋ ಕುಂದುಕೊರತೆಗಳನ್ನ ಹೇಳ್ಕೊಳಕ್ ಇದೊಂದು ದಾರಿ ಇತ್ತು ಸರ್. ಹಂಗಾಗಿ ಎಲ್ಲ ಕುಂದುಕೊರತೆಗಳನ್ನ ನಾವು ಇದರಲ್ಲಿ ಮೆನ್ಷನ್ ಮಾಡಿದೀವಿ.